ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕಿಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಯಾವೊಂದು ಆ್ಯಪಲ್ಲಿ ಮಾಡೋದು ಆ್ಯಂಡ್ ಯಾವ ಥರ ನೀವು ವೀಡಿಯೋಸ್ಗಳನ್ನ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆಂತಂದರೆ ನಾನು ಕೂಡ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ ಯೂಟ್ಯೂಬ್ ವೀಡಿಯೋ ಮಾಡೋದಕ್ಕೆ ಅಂತಲೇ. ಓಕೆ, ಯಾವೊಂದು ಅಪ್ಲಿಕೇಶನ್ ಅದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಆ್ಯಂಡ್ ಹೆಂಗೆ ವೀಡಿಯೋನ ರೆಕಾರ್ಡ್ ಮಾಡೋದು ಅಂತಲೂ ಕೂಡ ನೋಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ್ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಯಿತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡಬೇಕು ಅಂತಂದರೆ ಓಪನ್ ಕ್ಯಾಮ್ರಾ ಅಂತ ಒಂದು ಅಪ್ಲಿಕೇಶನ್ ಇದೆ. ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿ. ನಾನು ಇವಾಗ ಆಲ್ರೆಡಿ ಓಪನ್ ಮಾಡಿದ್ದೀನಿ. ಆ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇವಾಗ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಹೆಂಗೆ ನೀವು ಇದರಲ್ಲಿ ವೀಡಿಯೋನ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ. ಸೊ ಇವಾಗ ಏನು ಮಾಡ್ತೀನಿ ಅಂತಂದರೆ ಸಿಂಪಲ್, ಒಂದು ನಿಮಿಷ ಇರಿ. ಸೊ ಇವಾಗ ಏನು ಮಾಡ್ತೀನಿ ಅಂತಂದರೆ ಇವಾಗ ಈ ಒಂದು ಅಪ್ಲಿಕೇಶನ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡಿದ ತಕ್ಷಣ ಈ ಒಂದು ಅಪ್ಲಿಕೇಶನ್ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಓಕೆ, ಸೊ ಮೇಲ್ಗಡೆ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಸೊ ಮೊದಲು ನೀವು ಏನು ಸೆಟ್ಟಿಂಗ್ಸ್ ಮಾಡಬೇಕು ಅಂತ ಹೇಳ್ಬಿಡ್ತೀನಿ. ಅದಾದಮೇಲೆ ನಾನು ನಿಮಗೆ ಯಾವ ಥರ ವೀಡಿಯೋ ಮಾಡೋದು ಎಲ್ಲನೂ ತೋರಿಸ್ತೀನಿ. ಸೊ ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ನಿಮಗೆ ನೀವು ವೀಡಿಯೋ ತಾನೇ ಮಾಡೋದು, ಯೂಟ್ಯೂಬಲ್ಲಿ ವೀಡಿಯೋ ತಾನೇ ಮಾಡಬೇಕಾಗಿರೋದು. ಸೊ ಅದರಿಂದ ವೀಡಿಯೋ ಸೆಟ್ಟಿಂಗ್ಸ್ಗೆ ಹೋಗಿ ವೀಡಿಯೋ ಸೆಟ್ಟಿಂಗ್ಸಲ್ಲಿ ಇವಾಗ ನಾನು ಏನೇನೆಲ್ಲ ಸೆಟ್ಟಿಂಗ್ಸ್ ಮಾಡಿಕೊಂಡಿದ್ದೀನಿ ಅದೇ ಥರ ನೀವು ಮಾಡಿಕೊಡಿ. ಆಯಿತಾ? ಇವಾಗ ವೀಡಿಯೋ ರೆಸಲ್ಯೂಷನ್ ಫುಲ್ HD ಇಟ್ಕೊಳ್ಳಿ. ನೀವು ಇನ್ನೂ ಒಳ್ಳೆ ಈಕ್ವಾಲಿಟಿಲಿ ಇಟ್ಕೋಬೋದು ಬೇಕು ಅಂತಂದರೆ, ಆದರೆ MB ಜಾಸ್ತಿ ಆಗುತ್ತೆ. ಸೊ ಅದರಿಂದ ಫುಲ್ HD ಓಕೆ ನಡೆಯುತ್ತೆ. ಸೊ ಇವಾಗ ನಾನು ಹಾಕೋದಿಲ್ಲ, ಆಲ್ಮೋಸ್ಟ್ ಆಲ್ HD. ಸೊ ಫುಲ್ HD ಸೆಲೆಕ್ಟ್ ಮಾಡಿಕೊಡಿ ವೀಡಿಯೋ ರೆಸಲ್ಯೂಷನ್ನ. ಆ್ಯಂಡ್ ಕೆಳಗಡೆ ಎನೇಬಲ್ ಡಿಜಿಟಲ್ ಇದು ಆಫಲ್ಲೇ ಇರಲಿ. ಆ್ಯಂಡ್ ಕೆಳಗಡೆ ವೀಡಿಯೋ ಫಾರ್ಮ್ಯಾಟ್ ಇವೆಲ್ಲ ಡಿಫಾಲ್ಟಲ್ಲೇ ಇರಲಿ. ಅದನ್ನೇನು ಚೇಂಜ್ ಮಾಡೋಕೆ ಹೋಗ್ಬಿಡಿ. ಆಯಿತಾ? ಇನ್ನೆಲ್ಲ ಸೇಮ್ ಇರುತ್ತೆ. ಆಯಿತಾ? ನೀವೇನು ಅದನ್ನೇನು ಚೇಂಜಸ್ ಮಾಡೋಕೆ ಹೋಗ್ಬಿಡಿ. ಆ್ಯಂಡ್ ಆಡಿಯೋ ಸೋರ್ಸ್ನ ನೀವೇನು ಮಾಡಿ ಅಂತಂದರೆ ಇಲ್ಲಿ ಬೇರೆ ಸೆಲೆಕ್ಟ್ ಆಗಿರುತ್ತೆ. ಕ್ಯಾಮ್ ಕಾರ್ಡರ್ ಅಂತಿದೆ ನೋಡಿ, ಅದು ಸೆಲೆಕ್ಟ್ ಆಗಿರುತ್ತೆ. ನೀವು ಎಕ್ಸ್ಟರ್ನಲ್ ಮೈಕ್ ಇಫ್ ಪ್ರೆಸೆಂಟ್ ಅಂತಿದೆ ನೋಡಿ, ಅದನ್ನು ಹಾಕೋಬೇಕು. ಅಂತಂದರೆ ನೀವು ಇವಾಗ ಏನಾದರೂ ಮೈಕ್ನ ಹಾಕ್ತು ಅಂತಂದರೆ ಮೈಕ್ ಏನು ರೆಕಾರ್ಡ್ ಆಗುತ್ತೆ ಆ ವಾಯ್ಸ್ ಮಾತ್ರ ಇದು ಟಿಕ್ ಮಾಡ್ಕೊಳ್ಳುತ್ತೆ. ಸೊ ಹಾಕಿಲ್ಲ ಅಂತಂದರೆ ಕ್ಯಾಮ್ ರೆಕಾರ್ಡು ಆಯಿತು, ಅದು ಆಟೋಮೆಟಿಕಲಿ ಏನು ಮೊಬೈಲಲ್ಲಿ ಏನು ಮೈಕ್ರೋಫೋನ್ ಇದೆ ಅದರಿಂದ ವಾಯ್ಸ್ನ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಸೊ ಆದ್ದರಿಂದ ನೀವು ಮೈಕ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಂತಂದರೆ, ಹಾಕಿದ್ದೀರಾ ಅಂತಂದರೆ ಎಕ್ಸ್ಟರ್ನಲ್ ಮೈಕ್ ಇಫ್ ಪ್ರೆಸೆಂಟ್ ಅನ್ನೋದೇ ಇರಲಿ ಯಾವಾಗಲೂ. ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಮೈಕ್ ತೊಗೊಂಡಿರ್ತಾರೆ ಆದರೆ ಇಲ್ಲಿ ಸೆಲೆಕ್ಟೇ ಮಾಡ್ಕೊಂಡಿರಲ್ಲ. ಅದು ಮೈಕ್ರೋಫೋನ್, ಮೊಬೈಲ್ ಮೈಕ್ರೋಫೋನಲ್ಲೇ ರೆಕಾರ್ಡ್ ಆಗಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆಯಿತಾ? ಎಕ್ಸ್ಟರ್ನಲ್ ಮೈಕ್ ಇಫ್ ಪ್ರೆಸೆಂಟ್ ಅನ್ನೋದನ್ನ ನೀವು ಯಾವಾಗಲೂ ಆನ್ ಮಾಡಿಕೊಂಡಿರಿ. ಸೊ ಅದಾದಮೇಲೆ ಇನ್ನು ಕೆಳಗಡೆದು ಇನ್ನೆಲ್ಲ ಸೇಮ್, ಅವೇನು ಚೇಂಜ್ನೇ ಮಾಡೋಕ್ಕೆ ಹೋಗ್ಬೇಡಿ. ಇದಿಷ್ಟು ಸೆಟ್ಟಿಂಗ್ಸ್. ಆಯಿತಾ? ಸೊ ಇವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಈ ಕಡೆ ಬಲಗಡೆ ನಿಮಗೆ ಫ್ರಂಟ್ ಕ್ಯಾಮ್ರಾ ನೀವು ಆನ್ ಮಾಡ್ಕೋಬೋದು ಬೇಕು ಅಂತಂದರೆ. ಸೊ ಅದು ಫ್ರಂಟು ಬ್ಯಾಕು ನೀವು ಹಾಕೋಬೋದು. ಆ್ಯಂಡ್ ವೀಡಿಯೋ ರೆಕಾರ್ಡ್ ಮಾಡಬೇಕು ಅಂತಂದರೆ ಜಸ್ಟ್ ಇದನ್ನು ಪ್ರೆಸ್ ಮಾಡಿದ್ರೆ ಸಾಕು, ವೀಡಿಯೋ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಇಲ್ಲಿ ನಿಮಗೆ ಕೆಳಗಡೆ ಟೈಮಿಂಗ್ಸ್ ತೋರಿಸ್ತಾ ಇರುತ್ತೆ ಎಷ್ಟೊತ್ತಾಗಿದೆ ರೆಕಾರ್ಡು ಅಂತ. ಸೊ ಯೂಸ್ ಮಾಡ್ಕೋಬೋದು. ಆಯಿತಾ? ಓಕೆ, ಸೊ ಇದಿಷ್ಟು ಇದ್ರ ಕತೆ. ಇನ್ನು ಕೆಳಗಡೆ ಫೋಟೋನು ಕೂಡ ನೀವು ತಗೋಬೋದು. ಒಂದು ಸಿಂಬಲ್ ಇದೆ ನೋಡಿ, ರೌಂಡ್ ಸಿಂಬಲ್, ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಫೋಟೋ ತಗೋಬೋದು. ಇನ್ನು ಈ ಸೈಡ್ ಎಡಗಡೆಗೆ ಬಂದರೆ ನೀವು ಇಲ್ಲಿ ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೋಬೋದು. ರೆಸಲ್ಯೂಷನ್ ಇವೆಲ್ಲ ನೀವು ಇಲ್ಲೂ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಈ ಕಡೆ ಪ್ಲಸ್ಸು ಮೈನಸ್ ಅಂತಿದೆ ನೋಡಿ, ಅದು ಬ್ರೈಟ್ನೆಸ್. ಆಯಿತಾ? ಇವಾಗ ನೀವು ವೀಡಿಯೋ ಮಾಡ್ತಾ ಇರ್ತೀರಾ, ನಿಮಗೆ ಬ್ರೈಟ್ನೆಸ್ ಕಮ್ಮಿ ಆಗಿಬಿಡುತ್ತೆ. ಇದಕ್ಕಿದಂಗೆ ಈಗ ಬಿಸಿಲು ಬಂದು ಹೋಗ್ತಾ ಇರುತ್ತೆ. ಸೊ ಆ ಸಮಯದಲ್ಲಿ ನಿಮ್ಗೆ ಕಮ್ಮಿ ಆಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆವಾಗ ನಿಮಗೆ ಒಂದು ವೀಡಿಯೋ ಕ್ಲಾರಿಟಿ ನಿಮ್ಗೆ ಸರಿಯಾಗಿ ಸಿಗೋಲ್ಲ. ಆದ್ದರಿಂದ ನೀವು ಒಂದು ಬ್ರೈಟ್ನೆಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಲಾಕ್ ಮೇಲೆ ಕ್ಲಿಕ್ ಮಾಡಿಬಿಡ್ಬೇಕು. ಕೆಳಗಡೆ ಇದೆ ನೋಡಿ ಒಂದು ಲಾಕ್ ಸಿಂಬಲ್ಲು. ಸೊ ಅದನ್ನು ಲಾಕ್ ಮಾಡಿಬಿಟ್ರೆ ಚೇಂಜ್ ಆಗೋಲ್ಲ. ಇವಾಗ ನಾನು ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ಇವಾಗ ಏನು ಮಾಡ್ತೀನಿ ಅಂತಂದರೆ, ನಾನು ನೋಡಿ ಇವಾಗ ನಾನು ಇಲ್ಲಿ ಒಂದು ವೀಡಿಯೋ ತೆಗ್ದಿದ್ದೀನಿ. ಓಕೆ, ಸೊ ಇದೇನು ರೆಕಾರ್ಡ್ ಏನು ಬೇಡ ಅಲ್ವಾ? ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಪ್ರಾಕ್ಟಿಕಲಾಗಿ ನಾನು ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಸೊ ಇವಾಗ ಒಂದು ವೀಡಿಯೋ ತೆಗ್ದಿದ್ದೀನಿ. ಓಕೆ, ಇವಾಗ ನೀವು ನೋಡ್ತಾ ಇದ್ದೀರಾ. ಇವಾಗ ನಾನು ಏನು ಮಾಡ್ತೀನಿ, ಪ್ಲಸ್ಸು ಮೈನಸ್ ಅಂತಿದೆ ನೋಡಿ, ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದನ್ನು ಕಮ್ಮಿನೂ ಕೂಡ ಮಾಡ್ಬೋದು, ಜಾಸ್ತಿನೂ ಕೂಡ ಮಾಡ್ಬೋದು. ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ. ಸೊ ಇವಾಗ ನಾನು ಜಾಸ್ತಿ ಮಾಡ್ತಾಯಿದ್ದೀನಿ. ನೋಡಿ ಬಿಸಿಲು ಎಷ್ಟು ಬಂದ್ಬಿಡ್ತು ನೋಡಿ, ಏನು ಕಾಣ್ತಾ ಇಲ್ಲ. ಇವಾಗ ಮರ ಗಿಡಗಳ ಅಷ್ಟೊಂದು ಜಾಸ್ತಿ ಕಾಣಿಸ್ತಾ ಇಲ್ಲ. ಇದು ಕಮ್ಮಿ ಮಾಡಿದ್ರೆ ಸ್ವಲ್ಪ ಕತ್ಲೆ ಆಗುತ್ತೆ, ಅವಾಗ ನಿಮ್ಗೆ ನೀಟಾಗಿ ಕಾಣಿಸುತ್ತೆ. ಇದನ್ನು ನೀವು ಸೆಟಪ್ ಮಾಡ್ಕೋಬೇಕು. ಆಯಿತಾ? ಇದು ನಿಮಗೆ ಓಕೆ ಅನ್ನಿಸಿದ್ರೆ, ಈಗ ನನಗೀಗ ಕರೆಕ್ಟಾಗಿದೆ ಇದು ಓಕೆ ಅಂತ ಅನ್ಸಿದ್ರೆ, ನೀವು ಇಲ್ಲಿ ಲಾಕ್ ಸಿಂಬಲ್ ಇದೆ ನೋಡಿ, ಇದನ್ನು ಲಾಕ್ ಮಾಡಿಬಿಟ್ರೆ ನೀವು ಎಷ್ಟು ಅಲ್ಲಾಡಿಸಿದ್ರು ಬಿಸಿಲು ಕಮ್ಮಿ ಆಗಿ ಜಾಸ್ತಿ ಆದ್ರೂ ಕೂಡ ಇದು ಹಂಗೆ ಇರುತ್ತೆ, ಸ್ಟೇಬಲ್ ಆಗಿರುತ್ತೆ. ನೀವು ಏನು ಮಾಡಲಿಲ್ಲ ಅಂತಂದರೆ, ಇದನ್ನು ಲಾಕ್ ಮಾಡಿಲ್ಲ ಅಂತಂದರೆ ಚೇಂಜ್ ಆಗ್ತಾ ಇರುತ್ತೆ ನೋಡಿ. ಹಿಂಗೆ ಅಲ್ಲಾಡಿಸಿದ್ರೆ ಬಿಸಿಲು ಜಾಸ್ತಿ ಆಗೋದು, ಈ ಕಡೆಗೆ ಜಾಸ್ತಿ ಆಯ್ತದೆ, ಈ ಕಡೆ ಕಮ್ಮಿ ಆಯ್ತದೆ, ಹಿಂಗೆ ಆಗ್ತಾ ಇರುತ್ತೆ. ಸೊ ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಓಕೆನಾ? ಸೊ ಇದರ ಯೂಸು. ಆಯಿತಾ? ಸೊ ಈ ಓಪನ್ ಕ್ಯಾಮ್ರಾದಲ್ಲಿ ಒಂದು ಬೆಸ್ಟ್ ಫೀಚರ್ ಏನಪ್ಪ ಅಂತಂದರೆ ಇದೇ. ನೀವು ಬ್ರೈಟ್ನೆಸ್ನ ನೀವು ಅವಾಗವಾಗ ಕೊಟ್ಕೋಬೋದು, ಕಮ್ಮಿ ಮಾಡ್ಕೋಬೋದು, ಲಾಕ್ ಮಾಡ್ಕೋಬೋದು. ಆ್ಯಂಡ್ ಝೂಮು ಕೂಡ ಮಾಡ್ಕೋಬೋದು. ಝೂಮ್ ಮಾಡೋದು ಹೆಂಗೆ, ಇಲ್ಲಿ ಕೆಳಗಡೆ ಸಿಂಬಲ್ ಇದೆ ನೋಡಿ, ಇಲ್ಲಿ ಒಂದು ನಿಮಿಷ ಇದೆ ನೋಡಿ, ಇದು ಝೂಮು, ಹಿಂಗೆ ಝೂಮ್ ಮಾಡ್ಕೋಬೋದು ನೀವು. ಆಯಿತಾ? ಸೊ ಈ ಥರ ನೀವು ಈ ಒಂದು ಅಪ್ಲಿಕೇಶನಲ್ಲಿ ನೀವು ವೀಡಿಯೋಸ್ಗಳನ್ನ ನೀವು ಮಾಡ್ಬೋದು.
ನಾನು ತುಂಬ ವರ್ಷಗಳಿಂದ ಅಂತಂದರೆ ಎಷ್ಟು ವರ್ಷ ಆಯಿತು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ 1.5 ವರ್ಷ ಆಯ್ತಾ ಬಂತೇನೋ. ಸೊ 1.5 ವರ್ಷದಿಂದ ಇದರಲ್ಲೇ ನಾನು ವೀಡಿಯೋ ಮಾಡ್ತಾಯಿದ್ದು. ಆಲ್ಮೋಸ್ಟ್ 90% 99% ಎಲ್ಲ ಯೂಟ್ಯೂಬರ್ಸ್ ಎಲ್ಲ ಇದರಲ್ಲೇ ವೀಡಿಯೋ ಮಾಡೋದು. ಕ್ಯಾಮ್ರಾದವ್ರು ಕ್ಯಾಮ್ರಾದಲ್ಲಿ ಮಾಡ್ತಾರೆ, ಮೊಬೈಲಲ್ಲಿ ಮಾಡೋರೆಲ್ಲ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡೋದು. ಸೊ ಅದರಿಂದ ಯಾರೆಲ್ಲ ಹೊಸ ಯೂಟ್ಯೂಬರ್ಸ್ ಇದ್ದೀರಾ, ಸೊ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿ, ಒಳ್ಳೊಳ್ಳೆ ಫೀಚರ್ಸ್ ಇದೆ. 1-2 ದಿನ ಯೂಸ್ ಮಾಡಿ, ನಿಮಗೆ ಇಷ್ಟ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.